ಕೇಜ್ರಿವಾಲ್ಗೆ ಚಡ್ಡ ಖೆಡ್ಡ. ಎಎಪಿ ಕೈಕೊಟ್ಟ 7 ಸಂಸದರು. ಮೋದಿ ಸಂಪುಟ ಸೇರ್ತಾರಾ ಚಡ್ಡ? ನಿರೀಕ್ಷೆ ಹುಸಿಯಾಗಲಿಲ್ಲ. ಆಮ್ ಆದ್ಮಿ ಪಾರ್ಟಿಯಲ್ಲಿ ಕಳೆದ ತಿಂಗಳು ಹೊತ್ತಿಕೊಂಡಿದ್ದ ಕಿಡಿ ಜ್ವಾಲಾಮುಖಿಯಂತೆ ಸಿಡಿದಿದೆ. ಜನರ ಸಮಸ್ಯೆಗಳನ್ನ ರಾಜ್ಯಸಭೆಯಲ್ಲಿ ಘಂಟಾಘೋಷವಾಗಿ ಚರ್ಚಿಸುತ್ತಿದ್ದ ರಾಘವ್ ಚಡ್ಡಾ ಬಾಯಿಗೆ ಕೇಜ್ರಿವಾಲ್ ಅಂಡ್ ಟೀಮ್ ಬೀಗ ಹಾಕಿತ್ತು. ಅಂದಿನಿಂದ ಬುಸ್ಕುಡುತ್ತಿದ್ದ ಚಡ್ಡಾ ಕೊನೆಗೂ ಆಮ್ ಆದ್ಮಿ ಪಾರ್ಟಿಗೆ ಕಂಡು ಕೇಳರಿಯದ ರೀತಿ ಹೊಡೆತ ನೀಡಿದ್ದಾರೆ. ರಾಘವ್ ಚಡ್ಡಾ ಸೇರಿದಂತೆ ಎಎಪಿಯ 7 ರಾಜ್ಯಸಭಾ ಸಂಸದರು ಹಠಾತ್ತನೆ ಪಕ್ಷ ತೊರೆದಿದ್ದಾರೆ. ನಿರೀಕ್ಷೆಯಂತೆ ಎಲ್ಲಾ ಸಂಸದರು ಬಿಜೆಪಿ ಸೇರಲು ನಿರ್ಧರಿಸಿದ್ದಾರಂತೆ. 3/2 ಸಂಸದರು ಪಕ್ಷ ತೊರೆಯುತ್ತಿರುವುದರಿಂದ ಪಕ್ಷಾಂತರ ನಿಷೇಧ ಕಾಯ್ದೆಯೂ ಅನ್ವಯ ಆಗುವುದಿಲ್ಲ. ಬಂಡೆದ್ದ ಎಲ್ಲಾ ಸಂಸದರ ನಾಯಕತ್ವವನ್ನ ರಾಘವ್ ಚಡ್ಡಾ ವಹಿಸಿದ್ದು, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ರನ್ನ ಭೇಟಿಯಾಗಿ ಪಕ್ಷ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿ ಸೇರ್ಪಡೆಯಾದ ಸಂಸದರು ಯಾರ್ಯಾರು ಎಂದು ನೋಡೋದಾದ್ರೆ, ರಾಘವ್ ಚಡ್ಡಾ, ಸ್ವಾತಿ ಮಲಿವಾಲ್, ಕ್ರಿಕೆಟಿಗ ಪಂಜಾಬ್ ಎಎಪಿ ಸಂಸದ ಹರ್ಭಜನ್ ಸಿಂಗ್, ಸಂದೀಪ್ ಪಾಠಕ್, ಅಶೋಕ್ ಮಿತ್ತಲ್, ರಾಜೇಂದರ್ ಗುಪ್ತಾ, ವಿಕ್ರಮ್ ಸಾಹ್ನಿ ಎಎಪಿ ತೊರೆದು ಬಿಜೆಪಿ ಸೇರಿದ್ದಾರೆ. ಪಕ್ಷ ತೊರೆಯುವ ಮುನ್ನ ಮಾತನಾಡಿದ ಸಂಸದರು, ನಾವು ಎಎಪಿಗಾಗಿ 15 ವರ್ಷ ಮುಡುಪಾಗಿಟ್ಟಿದ್ದೆವು. ಸರಿಯಾದ ವ್ಯಕ್ತಿ ತಪ್ಪಾಗಿರುವ ಪಕ್ಷದಲ್ಲಿದ್ದೆವು. ಈಗ ಬಿಜೆಪಿಯಂತ ಸರಿಯಾದ ಪಾರ್ಟಿಗೆ ಸೇರುವ ಸಮಯ ಬಂದಿದೆ. ದೇಶಕ್ಕೆ ಮೋದಿಯಂತಹ ಅದ್ಭುತ ನಾಯಕ ಸಿಕ್ಕಿದ್ದಾರೆ. ನಾವು ಬಿಜೆಪಿ ಪಕ್ಷ ಸೇರುವ ಮೂಲಕ ದೇಶದ ಅಭಿವೃದ್ಧಿಗೆ ಕೈಜೋಡಿಸುತ್ತೇವೆ. ಎಎಪಿಯಂತಹ ಪಕ್ಷದಲ್ಲಿದ್ದು ನಾವು ತಪ್ಪು ಮಾಡಿದ್ದೆವು. ಮತ್ತೆ ಆ ತಪ್ಪನ್ನ ಮಾಡುವುದಿಲ್ಲ ಎಂದು ರಾಘವ್ ಚಡ್ಡಾ ಹೇಳಿದ್ದಾರೆ. ಮೋದಿ ಸಂಪುಟ ಸೇರ್ತಾರಾ ಚಡ್ಡಾ? ಪ್ರಖರ ಮಾತುಗಳಿಂದಲೇ ಜನಸಾಮಾನ್ಯರ ಮನೆಗೆದ್ದಿದ್ದ ರಾಘವ್ ಚಡ್ಡಾಗೆ ಬಿಜೆಪಿ ರೆಡ್ ಕಾರ್ಪೆಟ್ ಹಾಸಿದೆ. 2027ರಲ್ಲಿ ಪಂಜಾಬ್ ವಿಧಾನಸಭಾ ಚುನಾವಣೆ ನಡೆಯುವ ಕಾರಣಕ್ಕೆ ಪಂಜಾಬಿಗಳ ಮನೆಗೆಲ್ಲಲು ಬಿಜೆಪಿ ಮುಂದಾಗಿದೆ. ಹೀಗಾಗಿ ಒಬ್ಬರಲ್ಲ ಇಬ್ಬರಲ್ಲ ಬರೋಬ್ಬರಿ 7 ಸಂಸದರನ್ನ ಸೆಳೆದಿರುವ ಕೇಸರಿ ಸೇನೆ ರಾಘವ್ ಚಡ್ಡಾಗೆ ದೊಡ್ಡ ಹುದ್ದೆ ನೀಡುವ ನಿರೀಕ್ಷೆ ಇದೆ. ಅದರಲ್ಲೂ ಚಡ್ಡಾ ನರೇಂದ್ರ ಮೋದಿ ಸಂಪುಟ ಸೇರಿದರೂ ಅಚ್ಚರಿ ಇಲ್ಲ ಎಂದು ಹೇಳಲಾಗುತ್ತಿದೆ. ಪಂಚರಾಜ್ಯ ಚುನಾವಣೆಯ ಫಲಿತಾಂಶದ ಬಳಿಕ ಮೋದಿ ಸಂಪುಟಕ್ಕೆ ಸರ್ಜರಿ ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಕೆಲಸ ಮಾಡದ ಕಳಂಕಿತ ಸಂಸದರನ್ನ ಸಂಪುಟದಿಂದ ಕೈಬಿಟ್ಟು ಹೊಸ ಮತ್ತು ಯುವ ಮುಖಗಳಿಗೆ ಮಣೆ ಹಾಕುವ ಸಾಧ್ಯತೆ ಇದೆ. ಸಂಪುಟ ಪುನರ್ರಚನೆ ವೇಳೆ ರಾಘವ್ ಚಡ್ಡಾಗೂ ಮಣೆ ಹಾಕಿ ಯುವಕರು ಮತ್ತು ಪಂಜಾಬಿನ ಮತದಾರರ ಮನೆಗೆಲ್ಲಲು ಮೋದಿ ತಂತ್ರ ಹೂಡಿದ್ದಾರೆ. ಯಾರು ಈ ರಾಘವ್ ಚಡ್ಡಾ? ಎಎಪಿಯಿಂದಲೇ ರಾಜಕಾರಣ ಶುರು ಮಾಡಿದ ರಾಘವ್ ಚಡ್ಡಾ 2012ರಲ್ಲಿ ದೆಹಲಿ ಲೋಕ್ಪಾಲ್ ಮಸೂದೆಯನ್ನ ರಚಿಸುವಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಪ್ರೋತ್ಸಾಹಿಸಿದರು. ವೈಯಕ್ತಿಕವಾಗಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದು, ಚಡ್ಡಾಗೆ ವರ್ಲ್ಡ್ ಎಕನಾಮಿಕ್ ಫೋರಂನಿಂದ ಯಂಗ್ ಗ್ಲೋಬಲ್ ಲೀಡರ್ ಪ್ರಶಸ್ತಿ ಲಭಿಸಿದೆ. ನಟಿ ಪರಿಣಿತಿ ಚೋಪ್ರಾ ಅವರನ್ನ ವಿವಾಹವಾಗಿದ್ದಾರೆ. 2020ರಿಂದ 2022ರವರೆಗೆ ದೆಹಲಿಯ ರಾಜೇಂದ್ರ ನಗರ ಕ್ಷೇತ್ರದಿಂದ ಎಎಪಿ ಶಾಸಕರಾಗಿದ್ದರು. ಪಂಜಾಬ್ ಮುಖ್ಯಮಂತ್ರಿ ಭಗವಂತ್ ಮಾನ್ ಚಡ್ಡಾರನ್ನ ಸಲಹಾ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಿದರು. ಭಾರತದ ರಾಜ್ಯಸಭೆ ಅತ್ಯಂತ ಕಿರಿಯ ಸದಸ್ಯರಲ್ಲಿ ಒಬ್ಬರು ಎಂಬ ಹೆಗ್ಗಳಿಕೆಗೆ ಚಡ್ಡಾ ಪಾತ್ರರಾಗಿದ್ದಾರೆ. ಎಎಪಿ ವರ್ಸಸ್ ರಾಘವ್ ಚಡ್ಡಾ. ರಾಘವ್ ಚಡ್ಡಾ ಆಮ್ ಆದ್ಮಿ ಪಕ್ಷಕ್ಕೆ ಕಂಡು ಕೇಳರಿಯದ ಹೊಡೆತ ಕೊಟ್ಟಿದ್ದಾರೆ. ಪಂಜಾಬಿನ 6, ದೆಹಲಿಯ ಒಬ್ಬ ಸಂಸದೆಯನ್ನ ಬಿಜೆಪಿಗೆ ಕರೆತಂದು ರಾಜ್ಯಸಭೆಯಲ್ಲಿ ಎಎಪಿಯ ಬಲವನ್ನೇ ಕಸಿದಿದ್ದಾರೆ. ಜೊತೆಗೆ ಪಂಜಾಬ್ ಆಮ್ ಆದ್ಮಿ ಪಾರ್ಟಿಯ ಪ್ರಮುಖ ನಾಯಕರನ್ನೇ ಬಿಜೆಪಿಗೆ ಕರೆತಂದಿದ್ದು ಅಲ್ಲದೆ ಎಲ್ಲರನ್ನೂ ರಾಷ್ಟ್ರ ರಾಜಕಾರಣಕ್ಕೆ ಕೊಂಡೊಯ್ಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ 1 ವರ್ಷದಿಂದ ತಾವು ಪಕ್ಷದ ಚಟುವಟಿಕೆಗಳಿಂದ ದೂರವಿರಲು ಕಾರಣವನ್ನು ಚಡ್ಡಾ ಸ್ಪಷ್ಟಪಡಿಸಿದ್ದಾರೆ. ನಾನು ಕಳೆದ 1 ವರ್ಷದಿಂದ ಪಕ್ಷದಿಂದ ದೂರವಿದ್ದೆ. ಏಕೆಂದರೆ ನಾನು ಅವರ ತಪ್ಪು ಕೆಲಸಗಳಿಗೆ ಮತ್ತು ಅಕ್ರಮಗಳಿಗೆ ಸಾಥ್ ನೀಡಲು ಬಯಸಿರಲಿಲ್ಲ. ಅವರ ತಪ್ಪು ನಿರ್ಧಾರಗಳ ಜೊತೆಗೆ ನಾನಿರಲಿಲ್ಲ ಎಂದು ಅವರು ಗುಡುಗಿದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲಿ ಈ ಬೆಳವಣಿಗೆಯು ದೊಡ್ಡ ಸಂಚಲನ ಮೂಡಿಸಿದ್ದು, ಆಮ್ ಆದ್ಮಿ ಪಕ್ಷಕ್ಕೆ ಇದು ಚೇತರಿಸಿಕೊಳ್ಳಲಾಗದ ಹೊಡೆತ ಎಂದು ವಿಶ್ಲೇಷಿಸಲಾಗುತ್ತಿದೆ. ರಾಘವ್ ಚಡ್ಡಾ ನಡೆಯಿಂದ ಪಂಜಾಬಿನಲ್ಲಿ ಬಿಜೆಪಿಗೆ ಭೀಮ ಬಲ ಬಂದಿದೆ. ಪ್ರಮುಖ ನಾಯಕರ ಜೊತೆ ಕಾರ್ಯಕರ್ತರ ಬಲ ಸಿಗಲಿದೆ. ರೈತರ ಹೋರಾಟದಿಂದ ಸಿಖ್ಖರ ನಾಡಿನಲ್ಲಿ ಮಂಕಾಗಿದ್ದ ಕೇಸರಿ ಪಡೆಗೆ ಚಡ್ಡಾ ಅಂಡ್ ಟೀಮ್ ನವ ಚೈತನ್ಯ ತುಂಬಿದೆ.